ಶುರುವಾಗಿ ಈಗ ಒಂದು ಸ್ವಲ್ಪ ದಿನ ಆಯಿತು. ಆಲ್ರೆಡಿ ತೈಲ ಬೆಲೆ ಏರಿಕೆ ಮಾಡಿಬಿಟ್ಟಿದ್ದಾರೆ. ಇವೆಲ್ಲ ಏನು ಗೊತ್ತಾ, ಅಲ್ಲಿ ಆಗಿದೆ, ಲಾಭ ಮಾಡ್ಕೊಳ್ಳೋಣ ಅಂತ ಮನಸ್ಥಿತಿಯಲ್ಲೂ ತುಂಬ ಜನ ಇದ್ದಾರೆ. ಸ್ವಲ್ಪ ಹುಷಾರಾಗಿರಿ. ಯಾವುದಕ್ಕೂ ನಮ್ಮ ತೆಂಗಿನ ಎಣ್ಣೆ ಇದೆಯಲ್ವ, ಗಾಣದ ಎಣ್ಣೆ, ಅದನ್ನು ಬಳಕೆ ಮಾಡ್ಕೊಳ್ಳಿ, ಚೆನ್ನಾಗೇ ಇರುತ್ತೆ. ನಮ್ಮ ರೈತರಿಗೂ ಒಳ್ಳೇದೇ. ಅವ್ರ ಮೇಲೆ ಯಾಕೆ ಡಿಪೆಂಡ್ ಆಗ್ತೀರಾ? ಇನ್ನು ಇರಾನ್ ಇಸ್ರೇಲ್ ನಡುವೆ ಯುದ್ಧ ಸಂಘರ್ಷ ನಡೀತಾ ಇದೆ. ಇಲ್ಲಿ 9 ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿದ್ದಾರೆ. ನಮ್ಮ ಕರ್ನಾಟಕದಿಂದ ಹೇಳ್ತಾ ಇದ್ದೀವಿ, ಭಾರತದಿಂದ 1000ಕ್ಕೂ ಜನ ಹೆಚ್ಚಾಗಿದ್ದಾರೆ. ಇಸ್ರೇಲ್ನಲ್ಲಿ ಸಿಲುಕಿದ ಕನ್ನಡಿಗ ನದೀಮ್ ಹುಸೇನ್ ಕುಟುಂಬದಲ್ಲಿ ಈಗ ವೈದ್ಯಕೀಯ ವಿದ್ಯಾಭ್ಯಾಸಕ್ಕಾಗಿ ಇಸ್ರೇಲ್ನಲ್ಲಿರುವಂತಹ ನದೀಮ್ ಏನಾಗಿದೆ ಅನ್ನುವಂಥ ಆತಂಕ ಅವರಿಗೆ. ನದೀಮ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ನನ್ನ ಮಗನನ್ನ ಹುಡುಕಿ ಕೊಡಿ ಅಂತ ಪಾಪ ಕುಟುಂಬಸ್ಥರೆಲ್ಲ ಈಗ ಕೇಳ್ತಾ ಇದ್ದಾರೆ. ಮಗನನ್ನ ಕಳಿಸ್ಕೊಡಿ ಅಂತ ನದೀಮ್ ತಾಯಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇರಾನ್ ಇಸ್ರೇಲ್ ನಡುವೆ ಯುದ್ಧ ಸಂಘರ್ಷದ ಹಿನ್ನೆಲೆಯಲ್ಲಿ ಈಗ ಕೆಲವು ಕುಟುಂಬಗಳಲ್ಲಿ ಆತಂಕ ಇದೆ. ಕಾರಣ ಯಾರ ಸಂಪರ್ಕವೂ ಸಿಗ್ತಾ ಇಲ್ಲ ಅಂತೇಳಿ. ಕೆಲವರು ಸಂಪರ್ಕದಲ್ಲಿದ್ದಾರೆ, ಕೆಲವರು ಸಂಪರ್ಕ ಸಿಗ್ತಾ ಇಲ್ಲ. ನದೀಮ್ ಹುಸೇನ್ ಕುಟುಂಬ ಕೂಡ ಈಗ ತಮ್ಮ ಮಗ ಎಲ್ಲಿದ್ದಾನೆ ಹುಡುಕಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಅನೇಕ ಕನ್ನಡಿಗರು ಸಿಲುಕು ಹಾಕೊಂಡಿದ್ದಾರೆ. ಅದರಲ್ಲಿ ನದೀಮ್ ಅನ್ನುವರು, ಬೆಂಗಳೂರಿನ ಆನೆಪಾಳ್ಯದಲ್ಲಿರುವಂತಹ ನದೀಮ್ ಅವರ ಪೋಷಕರು ನಮ್ಮ ಜೊತೆ ಇದ್ದಾರೆ. ಸಹಜವಾಗಿ ಅವರಲ್ಲಿ ಆತಂಕ ಇದೆ. ಈಗ ಅವ್ರನ್ನ ಮಾತಾಡ್ಸೋಣ, ಪೋಷಕರನ್ನ. ಈಗ ನದೀಮ್ ಅವರು ನಿಮ್ಮ ಸಂಪರ್ಕಕ್ಕೆ ಸಿಕ್ಕಿದಾರಾ? ಮಾತಾಡ್ತಾ ಇದ್ದಾರೆ, ಏನ್ ಹೇಳ್ತಿದ್ದಾರೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಮೇಡಮ್? ಆವಾಗ ಈಗ ಎಲ್ಲ ಎದ್ದಿಸಿದ್ದಾರೆ, ಅವರು ಎದ್ದಿದ್ದಾರೆ, ಅವರು ಭಯ ಬಿಟ್ಟಿದ್ದಾರೆ. 4 ದಿನದಿಂದ ಅವ್ರು ನಿದ್ದೆ ಇಲ್ಲ ಅವರಿಗೆ. ಮತ್ತು ಕಾಂಟ್ಯಾಕ್ಟ್ನು ಜಾಸ್ತಿ ಆಗ್ತಾ ಇಲ್ಲ. ಬೇರೆ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಲ್ಲಿಂದ. ನಾವು ಗೌರ್ಮೆಂಟ್ನಿಂದ ಅಪೀಲ್ ಮಾಡ್ತಿದ್ದೀನಿ. ನೀವು ಏನು ಹೇಳ್ತಾ ಇರೋದು? ಈಗ ಒಂದಿಷ್ಟು ಅಲ್ಲೇ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ರೆ ಅಥವಾ ವಾಪಸ್ ಕರೆಸ್ಕೊಳ್ಳಿ ಅಂತ? ಅಲ್ಲ, ವಾಪಸ್ ಕಳಿಸ್ಬೇಕು ಅಲ್ಲಿಂದ. ಬೆಂಗಳೂರಿಗೆ ಸೇಫ್ ಆಗಿ ವಾಪಸ್ ಬಂದರೆ ಸಾಕು. ಯಾವಾಗ ಮಾತಾಡಿದ್ರಿ? ಇವತ್ತು ಸಿಕ್ಕಿದ್ರ ಸಂಪರ್ಕಕ್ಕೆ? ಏನು ಹೇಳ್ತಿದ್ದಾರೆ? ಈಗ ಅಲ್ಲಿ ವಾಟ್ಸಪ್ನಿಂದ ಬೇರೆ ವಾಯ್ಸ್ ಕಾಲ್ ಆಗ್ತಿದೆ, ಅದೂ ಜಾಸ್ತಿ ಇದಾಗ್ತಾ ಇಲ್ಲ. ಬೇರೆ ಡಿಸ್ಟರ್ಬೆನ್ಸ್ ಆಗ್ತಿದೆ, ವಾಯ್ಸ್ನಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಿದೆ ನಮಗೆ. ಅವರೆಲ್ಲ 4 ಮಕ್ಕಳಿದ್ದಾರೆ ಅವ್ರ ಜೊತೆಗೆ. ಅವ್ರಿಗೆ ಬೆಂಗಳೂರಿನಿಂದ 4 ಮಕ್ಕಳು ಜೊತೆನಲ್ಲಿದ್ದಾರೆ ಅವ್ರಿಗೆ. ಅವರು ಶಾಯದ್ ಬೆಸ್ಟ್ ಯೂನಿವರ್ಸಿಟಿನಲ್ಲಿ ಓದ್ತಿರೋದು. ಅವರು ಟೋಟಲು ಕಾಶ್ಮೀರದೆಲ್ಲ ಸೇರಿ 400 ಮಕ್ಕಳಿದ್ದಾರೆ ಅಲ್ಲಿ. ಈಗ ಅವ್ರು ಇರೋ ಜಾಗ ಏನಿದೆ ಅದು ಸೇಫ್ ಆಗಿದೆಯಂತ, ಅಥವಾ ಅಲ್ಲೂ ಕೂಡ ಯುದ್ಧದ ರೀತಿಯಲ್ಲಿ ವಾತಾವರಣ ಇದೆಯಾ, ಹೇಗಿದೆಯಂತ? ಇಲ್ಲ, ಅಲ್ಲಿನೂ ಸೇಫ್ ಇಲ್ಲ. ಈಗ ಇವರು ಇರೋದು ಥೈರಾನ್ನಲ್ಲಿ. ಅವರು 2 ಮೀಟರ್ನಲ್ಲಿ ಅಲ್ಲಿ ಬಾಂಬ್ ಬಿದ್ದಿತ್ತು. ಅದೆಲ್ಲ ನೋಡಿ ಮಕ್ಕಳಿಗೆಲ್ಲ ಗಾಬರಿ ಹಾಕಿದ್ದಾರೆ ಅವರು. ಅಲ್ಲಿ ಸೇಫ್ ಇಲ್ಲ ಅಲ್ಲಿ ಅವರು. ಆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಸೇಫ್ ಇಲ್ಲ ಅವರು. ಅದು ಅದಕ್ಕೆ ನಾವು ಮ್ಯಾಮ್ಗೆ ಮಾತಾಡಿದ್ದೀವಿ, ನಾವು ಸೇಫಾಗಿ ನಮ್ಮ ಮಕ್ಕಳಿಗೆ ನಮಗೆಲ್ಲ ಕಳಿಸ್ರಿ ಅಂತ. ನಿಮಗೆ ಇಂಡಿಯನ್ ಎಂಬಾಸಿನಲ್ಲಿ ನಾವು ವಿನಂತಿ ಮಾಡ್ತಿದ್ದೀನಿ. ನಿಮಗಂತೂ ಟೆನ್ಷನ್ ಆಗಿರುತ್ತೆ? ತುಂಬ ಟೆನ್ಷನ್ ಇದೆ. ಏನು ಹೇಳ್ತಿದ್ದಾರೆ? ಅವ್ರೇನು ಹೇಳ್ತಿದ್ದಾರೆ? ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ. ಅದೇ ಹೇಳ್ತಿರೋದು, ಎಲ್ಲ ಮಕ್ಕಳು ಅದೇ ಹೇಳ್ತಿರೋದು. ನೀವು ಗಾಬರಿ ಭಯ ಬೇಡಿ, ನಾವು ಚೆನ್ನಾಗಿದ್ದೀವಿ, ಸುರಕ್ಷವಾಗಿದ್ದೀವಿ ಅಂತ ಹೇಳ್ತಿದ್ದಾರೆ. ನಮಗೂ ಇದಾಗಬೇಕಲ್ಲ ಅಲ್ಲಿ. ಸರ್, ಇವಾಗ ನೀವು ಮಾತಾಡಿದ್ರೆ ಅವ್ರ ಜೊತೆ ಏನು ಹೇಳ್ತಿದ್ದಾರೆ? ಅಲ್ಲಿನ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅವರು? ತೀರಾ ಆತಂಕ ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ. ಹೇಗಿದ್ದಾರೆ ಸರ್? ನದೀಮ್ ಹುಸೇನ್ ನನ್ನ ಮೊಮ್ಮಗ. ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇರಾನ್ ಹೋಗಿ ಆಗಲೇ 1.5 ವರ್ಷ ಆಗಿದೆ. MBBS ಓದಬೇಕು ಅಂತ. ಈ ಕಳೆದ 4-5 ದಿವಸದ ಹಿಂದೆ ಆ ಶಾಯದ್ ಬೆಸ್ತಿ ಎಂಬ ಯೂನಿವರ್ಸಿಟಿಯಲ್ಲಿ ಹಾಸ್ಟೆಲಲ್ಲಿ ಇದ್ದಾಗ ಅಲ್ಲಿಂದ ಒಂದು 200 ಮೀಟರ್ ದೂರದಲ್ಲಿ ಒಂದು ಬಾಂಬಿನ ಬಿತ್ತು ಅಂತ ಹೆದರಿದ್ದಾರೆ ಅವರು. ಇವನ್ನೆಲ್ಲ ಇದ್ದ ಬೇರೆ ಮಕ್ಕಳು, ನಮ್ಮ ಇಂಡಿಯಾ ಹುಡುಗರು ಎಲ್ಲರೂ ಇದ್ದಾರೆ ಅಲ್ಲೇ. ಅದ್ರ ಜೊತೆಲಿ ಇವನೊಬ್ಬ ಹೆದರಿಯಿಂದ ಅಲ್ಲಿಂದ ನಮ್ಮ ಸಂಪರ್ಕದಲ್ಲಿ ಬಂದ. ಹಿಂಗಿದೆ ಪರಿಸ್ಥಿತಿ ನಮ್ಮದು ಅಂತ ಹೆದರಿ ಭಯಪಟ್ಟಿದ್ದಾರೆ. ಓದಲಿಕ್ಕೂ ಆಗ್ತಿಲ್ಲ ಅವ್ರಿಗೆ, ಹಾಗಾಗಿ ಹೆದರಿದ್ದಾರೆ. ಆದಷ್ಟು ನಾವು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ, ಎಲ್ಲ ಮಕ್ಕಳನ್ನು ಸುರಕ್ಷಿತವಾಗಿ ಇಲ್ಲಿ ಕರ್ಕೊಳ್ಳಿ ಅಂತ. ಹಾಗಾಗಿ ಇವತ್ತು ಬೆಳಗ್ಗೆ ಮಾತಾಡ್ದ, ಅದು ವಾಟ್ಸಪ್ನಲ್ಲಿ ಕ್ಲಾರಿಟಿ ಇರಲಿಲ್ಲ. ಸ್ವಲ್ಪ ಭಯಪಟ್ಟಿದ್ದಾರೆ. ಅಲ್ಲಿಂದ ತೆಹರಾನಿಂದ ಕುಮ್ ಸಿಟಿಗೆ ಏನೋ ಕಳಿಸ್ಕೊಡ್ತೀವಿ ಸುರಕ್ಷಿತವಾಗಿ ಅಂತ ಹೇಳಿದ್ರಂತೆ. ಅವ್ರ ಜೊತೆ ನಮಗೂ ಮಾತಾಡಿಲ್ಲ. ಮಕ್ಕಳು ಮಾತಾಡಿದ್ರಂತೆ ಇಂಡಿಯನ್ ಎಂಬಸಿ ಅವರು ಅಲ್ಲಿ ಅವ್ರಿಗೆ ಸಾಕಷ್ಟು ಹೆಲ್ಪ್ ಮಾಡಿದಾರಂತೆ. ಹಾಗಾಗಿ ಅವರೇ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೂ ಮಕ್ಕಳು ಹೆದರಿದ್ದಾರೆ. ಆದಷ್ಟು ಬೇಗ ನಮ್ಮ ಮಕ್ಕಳನ್ನ ನಮ್ದು ಇದಕ್ಕೆ ವಾಪಸ್ ಕಳಿಸಿದ್ರೆ, ಹಾಗಾಗಿ ನಾವು ಕೋರ್ಕೊಳ್ತೀವಿ ನಾವು ಸರ್ಕಾರಕ್ಕೆ. ಸೊ ಈಗ ಯಾರಾದರೂ ಸಂಪರ್ಕ ಮಾಡಿದ್ರೆ ಅನಿವಾಸಿ ಇಲ್ಲಿ ಕರ್ನಾಟಕದಿಂದ ಸಂಪರ್ಕ ಮಾಡಿದ್ರೆ ಅದು ಅದ್ರ ಬಗ್ಗೆ ನನಗೆ ಏನು ಐಡಿಯಾ ಇಲ್ಲ.
ಮಾಡಿರ್ತಾರೆ. ನಾವು ರಿಕ್ವೆಸ್ಟ್ ಮಾಡಿದ್ವಿ. ಹಾಗಾಗಿ ಮಕ್ಕಳ ಜೊತೆ ಜಾಸ್ತಿ ನಾವು ಸಂಪರ್ಕ ಮಾಡ್ತಾ ಇದ್ವಿ. ನಮ್ಮ ಮಗು ಈಗ ಅರ್ಧ ಗಂಟೆ ಮುಂಚೆನೂ ವಾಟ್ಸಪ್ನಲ್ಲಿ ಮಾತಾಡಿದ್ದಾರೆ, ಅದು ವಾಯ್ಸ್ ಮೇಲು. ಹಾಗಾಗಿ ಅದು ನಾವು ಸ್ವಲ್ಪ ಹೆದರಿದ್ವಿ. ಅವನ್ನ ಆದಷ್ಟು ಬೇಗ ಇಲ್ಲಿ ಕಳಿಸ್ಕೊಡ್ತಾರೆ. ಹೌದು ಅದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ತೀವಿ ಸರ್ಕಾರಕ್ಕೆ ಕಳಿಸ್ಕೊಳ್ಳಿ ಅಂತ. ಇದು ನದೀಮ್ ಪೋಷಕರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಪವಿತ್ರ ಕಡ್ತಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.